ಬೆಳೆದ್ಬಿಟ್ಟು ಈಗ ಎಲ್ಲ ಚೆನ್ನಾಗಿದ್ದೀನಿ ಸರ್. ಈಗ ಎಲ್ಲ ನೋಡ್ತಾರೆ, ಗುರ್ತಿಸ್ತಾರೆ, ಮಾತಾಡ್ಸ್ತಾರೆ, ಬಾರೋ ಹುಡುಗ ಎಲ್ಲೋ ಏನೋ ಹಿಂಗೆ ಬೆಳೆದ್ಬಿಟ್ಟಿದ್ದೆಲ್ಲೋ ಅಣ್ಣ, ನಿಮ್ಮ ಆಶೀರ್ವಾದ ಇರಲಿ ಅಣ್ಣ ಹಿಂಗೆ ಸತ ಅಂತ ಹೇಳ್ತೀನಿ ಅಣ್ಣ. ಯಾವ್ದಾರೆ ಗಿಲಮ್ ಯಾವ್ದಾರು ಕಾಲ್ಗಿಲ್ ಬಂದಿದ್ಯಾ ಅಣ್ಣ? ಬಂದರೆ ಯಾರೋ ಹೋಗ್ತೀನಿ ಅಣ್ಣ, ಹೋಗ್ತೀರಿ. ಒಂದು ಚಾನ್ಸ್ ಕೊಟ್ಟರೆ ಮಾಡ್ತೀನಿ ಅಣ್ಣ. ಯಾರು ಯಾರು ಫಿಲಮ್ ಯಾರು ಇಷ್ಟ ನಿಮಗೆ? ಅಣ್ಣ ಕಿಚ್ಚ ಸುದೀಪ್ ಅಣ್ಣ. ನೀವು ಅವ್ರ ಫ್ಯಾನೇ? ಹೌದು ಅಣ್ಣ, ನಾವು ಚಿಕ್ಕ ವಯಸ್ಸಿಂದ ಇಷ್ಟಪಡೋದು ಅವನೇ ಅಣ್ಣ, ಅವ್ರನ್ನೇ ಅಣ್ಣ. ಈಗ ಒಂದಷ್ಟು ಡೈಲಾಗ್ ಹೊಡಿತಾರೆ ಫಿಲಿಮ್, ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ನೀವೇ ಉದಾಹರಣೆ ಆಯ್ತಿದ್ದೀರಾ ಅಂತ. ಅಣ್ಣ ಬಡವ್ರ ಮಕ್ಕಳು ಬೆಳೆಸಿದ್ರೆ ತಾನೇ ಮುಂದಕ್ಕೆ ಬರೋಕ್ಕಾಗುತ್ತೆ. ಹೌದು ಅಣ್ಣ. ಅವಕಾಶ ಸಿಕ್ತು ಅಂತ ಅನ್ಸುತ್ತಾ? ಅಣ್ಣ ಸಿಕ್ಕೇ ಸಿಗುತ್ತೆ, ಸಿಕ್ಕರೆ ಹೋಗ್ತೀನಿ ಅಣ್ಣ, ಬಿಡಲ್ಲ. ಏನೇ ಆಗಲಿ ಅಣ್ಣ ಮಾಡ್ತೀನಿ ಅಣ್ಣ, ಕಷ್ಟ ಆಗಲಿ ಸುಖ ಆಗಲಿ ಮಾಡೇ ಮಾಡ್ತೀನಿ ಅಣ್ಣ. ನಿಮ್ಮ ತಾಯಿನಾರು ನೋಡಿದ್ರೆ, ನಿಮ್ಮ ವೈರಲ್ ವಿಡಿಯೋ ತಾಯಿ ನೋಡಿದ್ರಾ? ಅಣ್ಣ ನಮ್ಮ ತಾಯಿ ನೋಡಿದ್ರು ಅಣ್ಣ, ಅವರು ಖುಷಿ ಪಟ್ಬಿಟ್ಟವ್ರೆ. ನಮ್ಮ ಮನೆ ಬೀದಿಲೆಲ್ಲ ಏನು ಈ ಥರ ಆಗ್ಬಿಟ್ಟಿದ್ಯಾ ಅಂತ. ಹ್ಞೂ ಅವ್ವ ಬಿಡುವ ಆಯಿತು, ಏನೋ ಆಗೈತೆ, ಏನು ಆಶೀರ್ವಾದ ಇರಲಿ ಅನ್ಕಣ ಮಾಡ್ತಿದ್ದೀನಿ ಅಣ್ಣ. ಮಾತಾಡ್ತಾರೆ ಚೆನ್ನಾಗಿ? ಹ್ಞೂ ಅಣ್ಣ ಮಾತಾಡ್ಸ್ತಾರೆ ಅಣ್ಣ, ಖುಷಿಯಿಂದ ಮಾತಾಡ್ಸ್ತಾರೆ ಅಣ್ಣ. ದೃಷ್ಟಿ ತೆಗರ ಮನೆಗೆ ಹೋದಾಗ? ಇಲ್ಲ ಅಣ್ಣ, ತೆಗಿತಾರೆ ಅಣ್ಣ, ಮಾಮೂಲಿ ಒಂದು ಮಟ್ಕೆಟ್ಟೆ ಹೊಡೆದ್ಬಿಟ್ಟು ಇಳಿ ತೆಗಿತಾರೆ ಅಣ್ಣ, ತೆಗಿಯೋರು. ತಾಯಿ ಮಕ್ಕಳ ಹೇಳಿಕೆ ನೋಡಿದ್ರೆ ಮೊದಲನೇ ತಾಯಿ ಫಸ್ಟೇ ಪ್ರೀತಿ ತುಂಬ ಇಷ್ಟಪಡೋದು, ತಂದೆಗಿಂತ ಮಕ್ಕಳ ಹೇಳಿಕೆನ ಸಾಕಷ್ಟು ತಾಯಿ ಇಷ್ಟಪಡ್ತಾರೆ. ನಿಮ್ಮ ತಾಯಿನ ಯಾವ ಥರ ನೋಡ್ಕೋಬೇಕಂತ ಅನ್ಕೊಂಡಿದ್ದೆ? ಒಳ್ಳೆ ಒಳ್ಳೆ ಫೇಮಸ್ ಆಗ್ತಿದ್ಯಾ? ಅಣ್ಣ ನಮ್ಮ ತಾಯಿ ನಮ್ಮ ಮನೇಲೇ ನಮ್ಮ ಮುಂದೆ ಇದ್ದರೆ ಸಾಕಣ. ನಾನು ನೆಮ್ಮದಿಯಿಂದ ಎಷ್ಟೇ ಒಂದು 300 ರೂಪಾಯಿ ದುಡಿದ್ರೂ ಸಾಕಣ. ಅವ್ರಿಗೆ 200 ಎತ್ತು ಕೊಡ್ತೀನಿ, 50 ರೂಪಾಯಿ ಮಡಿಕತ್ತೀನಿ.